ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡುನುಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರದಲ್ಲಿ 34ನೇ ಪದ್ಯ. ನರಗೆ ಸಾರಥಿಯಾಗಿ ರಣದೊಳು ತುರಗ ನೀರಡಿಸಿದರೆ ವಾರಿಯ ಸರಸಿಯನು ನಿರ್ಮಿಸಿ ಕಿರೀಟಿಯ ಕೈಲಿ ಸೈಂಧವನ ಶಿರವ ಕೆಡಹಿಸಿ ಅವನ ತಂದೆಯ ಕರತಲಕ್ಕೆ ನೀಡಿಸಿದೆ. ಹರ ಹರ ಪರಮ ಸಾಹಸಿ ನೀನು ರಕ್ಷಿಸು ನಮ್ಮ ನನವರತ. ಪರಮಾತ್ಮ ಅರ್ಜುನನಿಗೆ ಯುದ್ಧದಲ್ಲಿ ಸಾರಥಿಯಾಗಿ, ಆಗ ಯುದ್ಧದಲ್ಲಿ ಕುದುರೆಗಳು ಬಾಯಾರಿಸಿದಾಗ, ಬಾಯಾರಿಕೆಯಿಂದ ಬಳಲಿದಾಗ ಅರ್ಜುನನ ಕೈಯಲ್ಲಿ ನೀರಿನ ಸರೋವರನ್ನು ನಿರ್ಮಿಸಿ ಅವನಿಂದ ಜಯದ್ರಥನ ತಲೆಯನ್ನು ಕತ್ತರಿಸಿ ಬೀಳಿಸಿ ಅವನ ತಂದೆಯ ಕೈಯಲ್ಲಿ ಬೀಳುವಂತೆ ಮಾಡಿಸಿದ್ಯಬ್ಬ. ನೀನು ಪರಮ ಸಾಹಸಿಯಾಗಿದ್ದಿ ಪರಮಾತ್ಮ, ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಅರ್ಜುನನನ್ನು ರಕ್ಷಿಸಿದಂತೆ ನಮ್ಮನ್ನು ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಅವನನ್ನು ಪರಿಪರಿಯಾಗಿ ರಕ್ಷಿಸಿದ್ದು ಪ್ರಸಿದ್ಧವಾದ ವಿಷಯ, ಅದು ಎಲ್ಲರಿಗೂ ಗೊತ್ತಿದೆ. ಅಂತಹದರಲ್ಲಿ 2 ಪ್ರಸಂಗಗಳನ್ನು ಇಲ್ಲೇ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಕುರುಕ್ಷೇತ್ರದ ಯುದ್ಧದ 13ನೇ ದಿವಸ ಸಂಜೆಗೆ ಅರ್ಜುನನ ಪುತ್ರನಾಗಿರುವಂತಹ ಅಭಿಮನ್ಯುವಿನ ವಧೆಯು ದ್ರೋಣಾಚಾರ್ಯರ ನೇತೃತ್ವದಿಂದ ಕೌರವರಿಂದ ಪದ್ಮವ್ಯೂಹದಲ್ಲಿ ನಡೆಯಿತು. ಅದನ್ನು ತಿಳಿದು ಸಿಟ್ಟಿಗೆದ್ದಂತಹ ಅರ್ಜುನ ಮಾರನೆಯ ದಿನ ಮರುದಿವಸ ಸೂರ್ಯಾಸ್ತದ ಮೊದಲೇ ಆ ಜಯದ್ರಥನನ್ನು ಸಂಹಾರ ಮಾಡ್ತೀನಿ ಅಂತ ಹೇಳಿ ಘೋರ ಪ್ರತಿಜ್ಞೆಯನ್ನು ಮಾಡ್ತಾರೆ. ಆವತ್ತು ರಾತ್ರಿ ಸ್ವಪ್ನದಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗಿ ಅಲ್ಲೇ ರುದ್ರದೇವರಿಂದ ಪಾಶುಪತಾಸ್ತ್ರವನ್ನು ಮತ್ತೊಮ್ಮೆ ಕೊಡಿಸಿದ್ದಾನೆ. 14ನೇ ದಿವಸ ಯುದ್ಧ ಪ್ರಾರಂಭವಾದಾಗ ದ್ರೋಣಾಚಾರ್ಯರು ಜಯದ್ರಥನ ರಕ್ಷಣೆಗೆಂದು ಶಕಟಾಬ್ಜ ಚಕ್ರ ಎಂಬ ಅತ್ಯಂತ ಅಭೇದ್ಯವಾಗಿರುವಂತಹ ವ್ಯೂಹವನ್ನು ರಚಿಸಿ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಅದರೊಳಗೆ ಪ್ರವೇಶಿಸಿದಂಥ ಅರ್ಜುನನಿಗೆ ಶತ್ರುಗಳ ಜೊತೆಗೆ ಭಯಂಕರವಾದ ಯುದ್ಧ ನಡೆಯುತ್ತೆ. ಆ ಹಂತದಲ್ಲಿ ಒಂದು ಸಲ ಏನಾಗುತ್ತೆ ಅಂತಂದರೆ, ಯುದ್ಧ ಮಾಡುವಾಗ ಅರ್ಜುನನ ಕುದುರೆಗಳು ಹಸಿವೆ ಬಾಯಾರಿಕೆಯಿಂದ ಹಾಗೂ ಮೈಮೇಲೆ ಬಿದ್ದಿದ್ದ ಶತ್ರುಗಳ ಬಾಣದ ಹೊಡೆತದಿಂದ ಅವು ಪಾಪ ದಳೆದು ಹೋಗ್ಬಿಟ್ಟಿದ್ದು. ಅದನ್ನು ಗಮನಿಸಿದಂತಹ ಕೃಷ್ಣನನ್ನು ಅರ್ಜುನ ಪ್ರಾರ್ಥಿಸಿಕೊಳ್ತಾನೆ. ಆಗ ಅವನ ಆದೇಶದಂತೆ ಆ ಘೋರವಾಗಿರುವಂತಹ ಯುದ್ಧರಂಗದಲ್ಲಿ ತನ್ನ ಅಸ್ತ್ರಕೌಶಲದಿಂದ ವಿಶಾಲವಾದ ಸರೋವರವನ್ನು ನಿರ್ಮಾಣ ಮಾಡ್ತಾನೆ. ಆಗ ಶ್ರೀಕೃಷ್ಣ ರಥದಿಂದ ಕೆಳಗಿಳಿದು ಆ ಕುದುರೆಗಳನ್ನು ರಥದಿಂದ ಬಿಚ್ಚಿ ಅವುಗಳನ್ನು ಸರೋವರದಲ್ಲಿ ಮುಳುಗಿಸಿ ಆ ಬಾಣದಿಂದ ಆಗಿರುವಂತಹ ಗಾಯವನ್ನು ಪೂರ್ತಿಯಾಗಿ ವಾಸಿ ಮಾಡ್ತಾನೆ. ಮತ್ತು ಆ ಕುದುರೆಗಳಿಗೆ ಯಥೇಚ್ಛವಾದಂಥ ಹುಲ್ಲು ನೀರುಗಳನ್ನು ಕೊಡ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅನುಗ್ರಹ ಮಾಡಿದ್ದಾನೆ ಪರಮಾತ್ಮ ಶ್ರೀಕೃಷ್ಣ. ಅಂತಹ ಶ್ರೀಕೃಷ್ಣ ಕುರುಕ್ಷೇತ್ರದಂತಹ ಈ ಘೋರ ಸಂಸಾರದಲ್ಲಿ ಬಳಲಿಕೆಯಿಂದ ಬೇಸುತ್ತಿರುವ ಎಲ್ಲ ಜೀವಿಗಳನ್ನು ರಕ್ಷಣೆ ಮಾಡ್ರಪ್ಪ ಅಂತ ಹೇಳಿ ಬೇಡ್ಕೊತಾ ಇದ್ದೆ. ಜಯದ್ರಥನ ವಧೆ ಕಥೆ ಬಂದಿದೆ.
ಸೂರ್ಯಾಸ್ತ ಆದರೂ ಈ ಜಯದ್ರಥ ಅವನು ಕೊಲ್ಲುವುದೇ ಇಲ್ಲ, ಅವನು ಬರೋದೇ ಇಲ್ಲಂತ. ಶ್ರೀಕೃಷ್ಣ ಏನು ಮಾಡ್ತಾನೆ ಆ ಟೈಮಿಗೆ, ಆ ಸಮಯಕ್ಕೆ ಗಾಢ ಅಂಧಕಾರವನ್ನು ಮಾಡಿ ಸೂರ್ಯ ಮುಳುಗಿದ ಅಂತ ಕೌರವರು ಭ್ರಮ ಪಡ್ತಾರೆ. ಆಗ ಅಗ್ನಿಪ್ರವೇಶ, ಅರ್ಜುನನ ಅಗ್ನಿಪ್ರವೇಶ ನೋಡಬೇಕು ಅಂತ, ಕಣ್ಣಾರೆ ನೋಡಬೇಕು ಅಂತ ಹೇಳಿ ಎಲ್ಲರೂ ಹೊರಗೆ ಬರ್ತಾರೆ, ಜಯದ್ರಥನ ಹಿಡ್ಕೊಂಡು ಎಲ್ಲರೂ. ಆಗ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ತಕ್ಷಣದಲ್ಲಿಯೇ ಅವನ ತಲೆಯನ್ನು ಕತ್ತರಿಸು ಅಂತ ಹೇಳಿ. ಈ ರೀತಿಯಾಗಿ ಅರ್ಜುನನಿಗೆ ಸಾಧನೆ ಆಗಿದ್ದು, ಅವನ ಕಾರ್ಯ ಸಾಧನೆ ಆಗಿದ್ದು ಪರಮಾತ್ಮನ ಅನುಗ್ರಹದಿಂದ. ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಕತ್ತರಿಸಿದ ಆ ಜಯದ್ರಥನ ತಲೆ ಏನಿತ್ತು ಅಂತಂದರೆ, ಯಾರು ತಲೆಯನ್ನು ಬೀಳಿಸ್ತಾರೆಯೋ, ಕೆಳಗೆ ಬೀಳಿಸ್ತಾರೆ, ಅವ್ರ ತಲೆ 1000 ಹೋಳಾಗಲಿ ಅಂತ ವರ ಕೊಟ್ಟಿದ್ದ, ವರತ ಪಡೆದಿದ್ದಂತೆ. ಅದಕ್ಕೆ ಅವನೇನು ಮಾಡಿದ್ನಂತೆ, ಅರ್ಜುನ, ಶ್ರೀಕೃಷ್ಣ ಅರ್ಜುನಿಗೆ ಆದೇಶ ಮಾಡ್ತಾನೆ, ಅವನ ತಂದೆ ಕೈಯಲ್ಲೇ ಜಯದ್ರಥನ ತಲೆ ಬೀಳುವಂತೆ ಮಾಡು ಅಂಥೇಳಿ. ಸಂಧ್ಯಾವಂದನೆಯಲ್ಲಿ ತೊಡಗಿರುವಂತಹ ಜಯದ್ರಥನ ತಂದೆ ಅರ್ಘ್ಯ ಕೊಡಬೇಕು ಅಂತ ಹೇಳಿ ಕೈಯಲ್ಲಿ ನೀರು ಹಿಡ್ಕೊಂಡು ಕೂತಿರ್ತಾನೆ. ಆಗ ಅವನ ಕೈಯಲ್ಲಿ ಜಯದ್ರಥನ ತಲೆ ಬೀಳುತ್ತೆ. ಅವನು ಗಾಬರಿಯಾಗಿ ಏನಂತ ಹೇಳಿ ಎಸ್ತಾರೆ, ಅದನ್ನು 1000 ಹೋಳಾಗುತ್ತೆ. ಅವನು ನೀಡಿದ ಅವನಿಗೆ ಶಾಪವಾಗುವಂತೆ, ಅವನು ನೀಡಿದ್ದವರ ಅವನಿಗೆ ಶಾಪವಾಗುವಂತೆ ಪರಮಾತ್ಮ ಮಾಡಿದ್ದಾನೆ. ಇದೇ ಪರಮಾತ್ಮನ ಅತ್ಯಂತ ಮಹತ್ವವಾದ ಮಹಿಮೆ. ಈ ರೀತಿಯಾಗಿ ಅರ್ಜುನನಿಗೆ ಪರಮಾತ್ಮ ಎಲ್ಲ ರೀತಿಯಿಂದಲೂ ಅನುಗ್ರಹ ಮಾಡಿದ್ದಾನೆ. ಆದ್ದರಿಂದ ಭಕ್ತಿಯಿಂದ ಪರಮಾತ್ಮ ನಂಬಿದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನರಗೆ ಸಾರಥಿಯಾಗಿ ಅಂದರೆ ಅರ್ಜುನನಿಗೆ ಸಾರಥಿಯಾಗಿ. ನರ ಅಂದರೆ ಶೇಷದೇವರು ಅಂತಲೂ ಅರ್ಥ ಇದೆ. ನಾರಾಯಣರಲ್ಲಿ ನರನು ಶೇಷ, ನಾರಾಯಣ ಪರಮಾತ್ಮ, ನರನಾರಾಯಣರಲ್ಲಿ. ಅರ್ಜುನ ಇಂದ್ರನ ಅವತಾರ ಹೊತ್ತು ಶೇಷ ಅವತಾರ ಅಲ್ಲ, ಅವನಲ್ಲಿ ನರಾವೇಶ ಇತ್ತು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ಹಾಗೆ ವಿಶೇಷ ಅನುಗ್ರಹ ಮಾಡೋಕ್ಕೋಸ್ಕರ ಅವನಲ್ಲಿ ನರಾವೇಶ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ತುರಗ ಅಂತಂದರೆ ಕುದುರೆ ಅಂತ ಅರ್ಥ. ವೇಗವಾಗಿ ಸಂಚರಿಸುವುದರಿಂದ ಕುದುರೆಗಳಿಗೆ ತುರಗ ಅಂತ ಕರೀತಾರೆ. ಅರ್ಜುನನ ಕುದುರೆಗಳು ಅಚ್ಚ ಬಿಳಿ ಬಣ್ಣದಾಗಿದ್ದು ಬಂದು, ಅದಕ್ಕೆ ಅರ್ಜುನನಿಗೆ ಶ್ವೇತವಾಹನ ಅಂತ ಕರೀತಾರೆ. ಅರ್ಜುನನ 10 ನಾಮಗಳಲ್ಲಿ ಅಶ್ವೇತವಾಹನ ಅಂತ ಅನ್ನೋದೊಂದು. ಅರ್ಜುನ ಫಲ್ಗುಣ ಕೃಷ್ಣ ಕಿರೀಟಿ ಶ್ವೇತವಾಹನ ಬಿಭತ್ಸು ವಿಜಯ ಪಾರ್ಥ ಸವ್ಯಸಾಚಿ ಧನಂಜಯ ಅಂತ ಹೇಳಿ ಮಹಾಭಾರತದಲ್ಲಿ ಶ್ರೀಮದಾಚಾರ್ಯ ಹೇಳಿದ್ದಾರೆ. 10 ಹೆಸರುಗಳು. ವಾರಿಯ ಸರಿಸಿ ಅಂದರೆ, ವಾರಿ ಅಂದರೆ ನೀರು, ಸರಸಿ ಅಂದರೆ ಸರೋವರ. ಸಾಮಾನ್ಯವಾಗಿ ಸರೋವರ ಅಂದರೆ ನೀರಿನ ಸರೋವರ ಅಂತಲೇ ಅರ್ಥ ಆಗುತ್ತೆ. ಈ ರಣರಂಗದಲ್ಲಿ ಯುದ್ಧದಲ್ಲಿ ಘೋರ ಯುದ್ಧದಿಂದಾಗಿ ರಕ್ತದ ಸರೋವರಗಳೇ ಇದ್ವಂತೆ. ಆ ರೀತಿಯಾಗಿ ಮಹಾಭಾರತದಲ್ಲಿ ಹೇಳಿದ್ದಾರೆ. ಅದರಿಂದ ಸರಸ್ ಅಂತ ಕರೆಯದೆ ವಾರಿ ಅಂತ ಹೇಳಿ ಕರೆದಿದ್ದಾರೆ. ಹೀಗೆ ಹೇಳುವ ಮೂಲಕ ರಕ್ತಮಯ ವಾತಾವರಣದಲ್ಲಿಯೂ ಪರಮಾತ್ಮ ಪರಿಶುದ್ಧವಾದ ನೀರಿನ ಸರೋವರವನ್ನು ನಿರ್ಮಾಣ ಮಾಡಿ ಇದೇ ಪರಮಾತ್ಮನ ಸರ್ವೋತ್ತಮತ್ವವನ್ನು ಗೊತ್ತು ಮಾಡ್ತಾ ಇದೆ. ಈ ರೀತಿಯಾಗಿ ಕನಕದಾಸರು ಅಲ್ಲಿನ ಪರಿಸರದ ಬಗ್ಗೆಯೂ ಸೂಕ್ಷ್ಮತೆಯನ್ನು ಹೇಳಿ ತಮ್ಮ ವಿಶೇಷತೆಯನ್ನು ತೋರಿಸ್ತಾ ಇದ್ದಾರೆ.
ಕಿರೀಟಿ ಅಂದರೆ ಕಿರೀಟವನ್ನು ಧರಿಸಿದವನು ಅಂತ ಅರ್ಥ. ಕಿರೀಟ ಎಲ್ಲ ಧರಿಸಿದವರು ಕಿರೀಟಿಗಳಾಗೋದಿಲ್ಲ. ಬೇರಾರಿಗೂ ಈ ಕಿರೀಟಿ ಅನ್ನುವ ವಿಶೇಷವಾದ ಅರ್ಥ ಇಲ್ಲ, ಕೇವಲ ಅರ್ಜುನನಿಗೆ ಮಾತ್ರ ಇದೆ. ವನಪರ್ವದಲ್ಲಿ ಕಿರಾತಾರ್ಜುನಿಯ ಪ್ರಸಂಗದಲ್ಲಿ, ಆ ಪ್ರಸಂಗದ ಬಳಿಕ ಅರ್ಜುನನನ್ನು ಇಂದ್ರನಿಂದ ಆಹುತನಾಗಿ ಇಂದ್ರಲೋಕಕ್ಕೆ ತೆರಳಿ ಅಲ್ಲಿ ಕೆಲವು ವರ್ಷ ಕಾಲ ಅಲ್ಲಿದ್ದು ಅಪೂರ್ವವಾಗಿರುವಂತಹ ಶಸ್ತ್ರಾಸ್ತ್ರಗಳನ್ನು ಕಲಿಸ್ಕೊತಾನೆ. ಅಲ್ಲಿಂದ ಭೂಲೋಕಕ್ಕೆ ಬರುವ ಮುನ್ನ ಪರಮ ವೈರಿಗಳಾಗಿರುವಂತಹ ನಿವಾತ ಕವಚರನ್ನು, ಕಾಲಕೇಯರನ್ನು ಸಂಹಾರ ಮಾಡುವುದಕ್ಕೋಸ್ಕರ ಇಂದ್ರ ಅರ್ಜುನನನ್ನು ಕೇಳ್ಕೊತಾನೆ. ಸಂತೋಷದಿಂದ ಆ ಕಾರ್ಯಕ್ಕೆ ಅರ್ಜುನ ಒಪ್ಕೊಳ್ತಾನಂತೆ. ಹೀಗೆ ಇಂದ್ರನ ಕಿರೀಟವನ್ನು ತೊಡಿಸಿ ಕಳಿಸ್ತಾನೆ ಅರ್ಜುನನ ಇಂದ್ರ. ಅದಕ್ಕೋಸ್ಕರ ಕಿರೀಟಿ ಅನ್ನುವ ಹೆಸರು ಬಂತು. ವಾರಿಯ ಸರಸಿಯನ್ನು ನಿರ್ಮಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಸರಸಿ ಅಂದರೆ ವಾರಿಯದೇ ಆಗಿರುತ್ತೆ, ನೀರಿಂದೇ ಆಗಿರುತ್ತದೆ. ಇಲ್ಲಿ ವಾರಿಯ ಸರಸಿ ಅಂತ ಪುನರುಕ್ತ ಎರಡು ಸಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಹೇಳ್ತಾ ಇದ್ದಾರೆ ಇದು ರಣರಂಗ, ಯುದ್ಧ ಭೂಮಿ, ಕುರುಕ್ಷೇತ್ರದಂತಹ ವಿಶ್ವದಾಖಲೆಯಾಗಿರುವಂತಹ ಅತ್ಯದ್ಭುತವಾಗಿರುವಂತಹ ಯುದ್ಧ ಭೂಮಿ. ಅಲ್ಲಿ ರಕ್ತದ ನದಿಗಳೇ ಹರಿತಾ ಇದ್ವಂತೆ. ಅಂತಹ ಸ್ಥಳದಲ್ಲೂ ಶುದ್ಧ ನೀರಿನ ಸರೋವರವನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಕೈಯಿಂದ ನಿರ್ಮಿಸಿದ್ದು ಅದೇ ಪರಮಾತ್ಮನ ಅಪಾರವಾದ ಮಹಿಮೆ. ಅದಕ್ಕೆ ವಾರಿಯ ಸರಸಿ ಅಂತ ಹೇಳಿ ಹೇಳ್ತಾ ಇದ್ದೆ. ಸಮುದ್ರ ತೀರದಲ್ಲಿ ಸಿಹಿ ನೀರಿನ ಬಾವಿಯನ್ನು ನಿರ್ಮಿಸುವುದೇ ಪರಮಾತ್ಮನ ಹಿರಿಮೆ. ಇಲ್ಲಿ ಕನಕದಾಸರ ಅಪೂರ್ವವಾದ ಕೌಶಲವನ್ನು ತೋರಿಸ್ತಾ ಇತ್ತು. ಸೈಂಧವ ಅಂದರೆ ಸಿಂಧು ದೇಶದವನು ಅಂತ ಅರ್ಥ ಆಯಿತು. ಸಿಂಧು ದೇಶದವನಾದ್ದರಿಂದ ಜಯದ್ರಥನಿಗೆ ಸೈಂಧವ ಅಂತ ಕರೀತಾರೆ. 100 ಕೌರವರ ತಂಗಿಯಾಗಿರುವಂತಹ ದುಶ್ಶಲೆಯ ಪತಿ ಇವನು ಸೈಂಧವ. ಮೂಲ ಸ್ವರೂಪದಲ್ಲಿ ಇವನು ಕಾಲಕೇಯ ಗಣದ ಒಬ್ಬ ದಾನವ ರಾಕ್ಷಸ. ಶಿವನ ವರದಿಂದಾಗಿ ಪದ್ಮವ್ಯೂಹದ ಮುಂದೆ ನಿಂತು ಅಭಿಮನ್ಯುವಿಗೆ ಸಾವಿಗೆ ಕಾರಣನಾದವನು. ಆದ್ದರಿಂದ ಅರ್ಜುನನಿಂದ ಹತನಾಗಿದ್ದ. ಹರಹರ ಎಂದರೆ ಮೇಲ್ನೋಟಕ್ಕೆ ಶಿವ ಶಿವ ಅಂತ ಅರ್ಥ ಆಗುತ್ತೆ. ಇಲ್ಲಿ ಈ ಕೃತಿಯಲ್ಲಿ ಹೇಳಿರೋ ಉದ್ದೇಶ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ದಾಸ ಹೇಳ್ತಾ ಇದ್ದಾರೆ, ಹರ ಹರ ಶಿವ ಶಿವ ಅಂತಂದರೆ ಉಪಯೋಗಿಸೋದು ಕೇವಲ ಉದ್ಗಾರಕ್ಕೋಸ್ಕರ ಅಂಥೇಳಿ ಹೇಳ್ತಾ ಇದ್ದಾರೆ. ಬವರದಲ್ಲಿ ಕತೆಗೊಂಡು ಗದೆಯೊಳು ಕವಿದು ನಿನ್ನ ಶ್ರುತಾಯುಧನು ಹೊಕ್ಕವ ಗಡಿಸಿ ಹೊಯ್ದಾಡಿ ತನ್ನಾಯುಧರಿತಾ ಮಡಿದ. ವಿವರವೇನೋ ತಿಳಿಯ ನಿಮ್ಮ ಯವನು ನೀನೇ ಬಲ್ಲೆ ನಿನ್ನ ಯವನು ಬಲ್ಲವರುಂಟೆ ರಕ್ಷಿಸು ನಮ್ಮ ನನವರತ. ಯುದ್ಧದಲ್ಲಿ ಅಂದರೆ ಯುದ್ಧದಲ್ಲಿ ಗದೆಯಿಂದ ಆಕ್ರಮಿಸಿ ನಿನ್ನನ್ನು ಶ್ರುತಾಯುಧನು ನುಗ್ಗಿ ಹೊಡೆಯಲೆಂದು ಓಡಿ ಬರ್ತಾನೆ. ಬಂದು ತನ್ನ ಆಯುಧದಿಂದ ತಾನೇ ಸಾಯ್ತಾನೆ. ಇದರ ಹಿನ್ನೆಲೆ ಏನೋ ನನಗೆ ತಿಳಿಯೋದು. ನಿನ್ನ ಮಾಯೆಯನ್ನು ನೀನೇ ಬಲ್ಲೆ ಪರಮಾತ್ಮ. ಅದರಿಂದ ನಿನಗಾವ ಪ್ರಯೋಜನವನ್ನು ತಿಳಿದವರು ಇರುವರೆ. ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆ. ಈ ಪದ್ಯದಲ್ಲಿ ಪರಮಾತ್ಮನ ವಿಶಿಷ್ಟ ಸಂಹಾರ ಸಾಮರ್ಥ್ಯದ ವಿವರಣೆಯನ್ನು ತಿಳಿಸ್ತಾ ಇದ್ದಾರೆ. ಈ ಶ್ರುತಾಯುಧನ ಮರಣ ಪ್ರಸಂಗ ಮಹಾಭಾರತದ ದ್ರೋಣ ಪರ್ವದಲ್ಲಿ ಬಂದಿದೆ. ದ್ರೋಣರ ಸೇನಾಪತ್ಯದ 4ನೇ ದಿವಸ ಅಂದರೆ ಕುರುಪಾಂಡವರ ಯುದ್ಧದ 14ನೇ ದಿವಸ ನಡೆದ ಪ್ರಸಂಗ ಇದು. ಶ್ರುತಾಯುಧನು ವರುಣನಿಂದ ಪರ್ಣಾಶ ಎಂಬ ನದಿಯಲ್ಲಿ ಜನಿಸಿದ ಪುತ್ರ. ಅವನಿಗೆ ವರುಣ ಅಮೋಘವಾದ ಗದೆಯನ್ನು ಕೊಟ್ಟಿರ್ತಾನೆ. ಅದನ್ನು ಯುದ್ಧ ಮಾಡದವರ ಮೇಲೆ ಪ್ರಯೋಗಿಸಿದಲ್ಲಿ
ಅದು ಅವನಿಗೆ ಮಾರಕ ಆಗ್ತದೆ ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟಿರ್ತಾನೆ. ಯಾವುದು ಯುದ್ಧ ಮಾಡ್ತಾರೆ ಅವ್ರ ಮೇಲೆ ಪ್ರಯೋಗಿಸು ಅಂತೇಳಿ. ಅರ್ಜುನನು ಸೈಂಧವನ ಸಂಹಾರಕ್ಕೆಂದು ಘೋರ ಪ್ರತಿಜ್ಞೆ ಮಾಡಿ ದ್ರೋಣರಿಂದ ನಿರ್ಮಿತವಾಗಿದ್ದ ಶಕಟಾಬ್ಜ ಚಕ್ರದ ವ್ಯೂಹದೊಳಗೆ ನುಗ್ಗಿದಾಗ ಅವನನ್ನು ಎದುರಿಸಿ ಬಂದ ಕೌರವ ಪಕ್ಷದ ಪ್ರಧಾನ ವೀರಲ್ಲಿ ಈ ಶ್ರುತಾಯುಧನು ಒಬ್ಬನಾಗಿದ್ದಾನೆ. ಅರ್ಜುನನಿಂದ ತನ್ನ ಸಾರಥಿ, ರಥ ಮೊದಲಾದವನ್ನು ಕಳೆದುಕೊಂಡು ಕೋಪದಿಂದ ಗದೆಯನ್ನು ಹಿಡಿದುಕೊಂಡು ಅರ್ಜುನನ ರಥವನ್ನೇರಿ ಶ್ರೀಕೃಷ್ಣನ ತಲೆಯ ಮೇಲೆ ಅಪ್ಪಳಿಸ್ತಾನೆ. ಕೂಡಲೇ ವರುಣನ ಮಾತು, ಅವನೇನು ನೀಡಿದ್ದ ಮಾತು ಸತ್ಯವಾಗ್ತದೆ. ಅದೇನು ಮಾಡುತ್ತಂತೆ, ಅವನನ್ನೇ ಅಪ್ಪಳಿಸಿ ಕೊಂದು ಹಾಕ್ತದೆ. ಹೀಗೆ ವರವೇ ಶಾಪವಾದ ವಿಚಿತ್ರ ಪ್ರಸಂಗದಲ್ಲಿ ಇದು ಒಂದಾಯಿತು. ಶ್ರುತಾಯುಧನು ವರುಣನು ತಿಳಿಸಿದ ಎಚ್ಚರಿಕೆಯನ್ನು ಮರೆತು ಮತ್ತೆ ಆತ್ಮಘಾತಕವಾಗಿ ನಡೆದಿದ್ದು ಇದು ಪರಮಾತ್ಮನ ಮಾಯೆ. ಇದರಿಂದ ತನಗಾಗುವ ಅನರ್ಥವನ್ನು ಗಮನಿಸದೆ ಹಾಗ ಮಾಡಿದ್ದು ಪರಮಾತ್ಮನ ಅದ್ಭುತವಾದ ಮಾಯಾಶಕ್ತಿ ಅಂತ ಹೇಳಿ ಮಹಾಭಾರತ ತಾತ್ಪರ್ಯ ನಡೆದಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಶ್ರೀಕೃಷ್ಣ ಎಂತಹ ಅಪೂರ್ವ ಆಯುಧಗಳು ಸಹ ದುಷ್ಟರ ಪಕ್ಷಕ್ಕೆ ಸೇರಿ ಸಜ್ಜನರ ವಿರುದ್ಧವಾಗಿ ನಿಂತಾಗ ಆತ್ಮಘಾತಕವಾಗು ಎಂಬ ತತ್ವ ಸೂಚಿಸುತ್ತದೆ. ದುರ್ಯೋಧನ ಪಕ್ಷದಲ್ಲಿರುವಂಥ ಹೆಚ್ಚಿನ ಮಹಾವೀರರು ಈ ರೀತಿಯ ವರ, ಆಯುಧ ಮೊದಲಾದ ಹಿರಿಮೆಗಳನ್ನು ಹೊಂದಿದ್ದರೂ ಅದರಿಂದ ಯಾವ ಪ್ರಯೋಜನವನ್ನು ಪಡೆಯದೆ ನಾಶ ಹೊಂದಿದ ಘಟನೆ ಮಹಾಭಾರತದಲ್ಲಿ ಬಂದಿದೆ. ಪರಮಾತ್ಮನಿಗೆ, ಶ್ರೀಕೃಷ್ಣನಿಗೆ ಯಾವ ರೀತಿಯಲ್ಲಿಯೂ ಸಹ ಅಪಾಯವನ್ನು ಮಾಡುವ ಶಕ್ತಿ ಆ ಗದೆಗಿರಲಿ, ಅದನ್ನು ನುಡಿದ ವರ್ಣನಿಗೂ ಸಹ ಸಾಧ್ಯವಿಲ್ಲ. ಆದರೂ ಶ್ರೀಕೃಷ್ಣ ಹೀಗೆ ಮಾಡುವ ಮೂಲಕ ವರುಣನ ವರವನ್ನು ಸತ್ಯ ಮಾಡಿ ಅವನಿಗೆ ಅನುಗ್ರಹವನ್ನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಜರಾಸಂಧ ಪ್ರಯೋಗಿಸಿದ ಶಿವ ಕೊಟ್ಟಿರುವಂತಹ ಆ ಗದೆ ಸಹ ಅವನ ತಾಯಿಯನ್ನೇ ಸಂಹಾರ ಮಾಡಿ ಕೈಲಾಸಕ್ಕೆ ಮರಳಿದ ಮಹಾಭಾರತ ಹಾಗೂ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಭವರ ಅಂದರೆ ಯುದ್ಧ, ಖತಿ ಅಂದರೆ ಖೇದ, ದುಃಖ, ನೋವು ಅಂತ ಅರ್ಥ. ಶ್ರುತಾಯುಧ ಅಂತ ಎಂಬುದಕ್ಕೆ ವಿಖ್ಯಾತವಾದ ಆಯುಧವನ್ನು ಪಡೆದಿದ್ದ ಅಂತ ಅರ್ಥ ಆಗುತ್ತೆ. ನಿಮ್ಮಾಯವನು ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಅದನ್ನು ನಿಮ್ಮ ಮಾಯವನು ಅಂತ ಹೇಳಿ ಓದ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಈ ಕಾರ್ಯವನ್ನು ಅವನು ಮಾಡಲು ಸಮರ್ಥನಾದರೂ ಹಾಗೆ ಮಾಡದೆ ಇದೇ ತೆರನಾಗಿ ಮಾಡುವಲ್ಲಿ ಯಾವ ಪ್ರಯೋಜನ ಇಲ್ಲುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದೇ ಕನಕದಾಸರ ಕೌಶಲ ಅಂತ ಹೇಳ್ತಾ ಇದ್ದಾರೆ. ಇಳೆಗೆ ಪತಿಯಾದವನು ಯಾದವರೊಳಗೆ ಬಾಂಧವ ನಿನಗೆ ಸೋದರ ಅಳಿಯನಾದಭಿಮನ್ಯುವನ್ನು ಕೊಲ್ಲಿಸಿದೆ ಕೊಳಗುಳದೆ ಅಳನಿನಬ್ಧಿಯೊಳದ್ದಿ ತಂಗಿಯ ಬಳಲಿಸಿದ ಕುಲಗೋತ್ರ ಬಾಂಧವರೊಳಗೆ ಕೀರ್ತಿಯ ಪಡೆದ ರಕ್ಷಿಸು ನಮ್ಮ ನನವರತ. ನೀನು ಭೂಮಿಗೆ ಸ್ವಾಮಿಯಾದವನು, ಯಾದವರ ಬಾಂಧವನು. ಆದರೆ ನಿನಗೆ ಸೋದರಳಿಯನಾಗಿರುವಂಥ ಅಭಿಮನ್ಯುವನ್ನು ಯುದ್ಧದಲ್ಲಿ ಕೊಲ್ಲಿಸಿದೆ. ನಿನ್ನ ತಂಗಿಯಾಗಿದ್ದ ಸುಭದ್ರೆಯನ್ನು ಶೋಕಸಾಗರಲ್ಲಿ ಮುಳುಗಿಸಿ ನೋಯಿಸಿದೆ. ಕುಲಗೋತ್ರಗಳಿಗೆ ಸೇರದ ಬಾಂಧವರೊಳಗೆ ಕೀರ್ತಿಯನ್ನು ಸಂಪಾದಿಸಿ. ಇಂತಹ ಪರಮಾತ್ಮನೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂಥೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಭಿಮನ್ಯು ಕೊಲ್ಲಿಸುವ ಮೂಲಕ ಶ್ರೀಕೃಷ್ಣ ತೋರಿಸಿರುವಂತಹ ಮತ್ತೊಂದು ಬಗೆಯ ಹಿರಿಮೆಯನ್ನು, ಪರಮಾತ್ಮನ ಹಿರಿಮೆಯನ್ನೇ ಹೇಳ್ತಾ ಇದ್ದಾರೆ. 13ನೇ ದಿವಸ ಯುದ್ಧದಲ್ಲಿ ಪದ್ಮವ್ಯೂಹದಲ್ಲಿ ಅಭಿಮನ್ಯು ಹತನಾಗ್ತಾನೆ. ಅವನು ಶ್ರೀಕೃಷ್ಣನ ತಂಗಿಯಾಗಿರುವಂತಹ ಸುಭದ್ರಾದೇವಿಯ ಮಗ. ಅಂದರೆ ತನ್ನ ಪ್ರಿಯಭಕ್ತನಾಗಿರುವಂತಹ ಅರ್ಜುನನ ಮಗ.
ಆದರೆ ಪದ್ಮವ್ಯೂಹದಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡಿ ಅವನು ಸಾಯುವಂತಾಯಿತು. ತನಗೆ ಅತ್ಯಂತ ಹತ್ತಿರದ ಬಂಧುವಾದ ಅವನನ್ನು ಉಳಿಸುವುದು ಕೃಷ್ಣನಿಗೆ ಯಾವ ರೀತಿಯಲ್ಲೂ ಅಸಾಧ್ಯವಾದ ಕಾರ್ಯವಾಗಿರಲಿಲ್ಲ. ಆದರೆ ಅವನನ್ನು ಸಂರಕ್ಷಿಸದೆ ಯಾಕೆ ಕೈಬಿಟ್ಟ? ಇದು ಆಶ್ಚರ್ಯದ ಸಂಗತಿ ಅಂತ ಇದೆ. ಇದು ಶ್ರೀಕೃಷ್ಣ ಅವರವರ ಸಾಧನೆಗೆ ತಕ್ಕಂತೆ ಫಲವನ್ನು ಕೊಡ್ತಾನೆ ಅಂತ ಹೇಳಬೇಕಾಗಿದೆ ಅಷ್ಟೆ. ಅದಕ್ಕೆ ಸಮಹ ಅನ್ನುವ ಶಬ್ದವನ್ನು ಉಪಯೋಗಿಸ್ತಾ ಇದ್ದಾರೆ. ಪರಮಾತ್ಮ ನನ್ನ ಬಾಂಧವರು ಇವರಿಗೆ ಕೊಡಬೇಕು, ಇವರು ನಮ್ಮವರೆಲ್ಲ ಶತ್ರುಗಳು, ಹಾಗೆಲ್ಲ ಮಾಡೋದಿಲ್ಲ. ಅವರವರ ಇದಕ್ಕೆ ಸರಿಯಾಗಿ ಪರಮಾತ್ಮ ಇದನ್ನು ಕೊಡ್ತಾನೆ, ಫಲವನ್ನು ಕೊಡ್ತಾನೆ. ಸೋದರಳಿನಾದ ಅಭಿಮನ್ಯು ಹೋದಾಗ ತಂಗಿಯಾಗಿಂತ ಸುಭದ್ರೆ ಹಾಗೂ ಅರ್ಜುನ ಮೊದಲಾದವರು ದುಃಖದೊಳಗೆ ಬಿದ್ದಿದ್ದಾರೆ ಅಂತಂದರೆ ಹೇಳ್ತಾ ಇದ್ದಾರೆ. ಅವರವರ ಪ್ರಾರಬ್ಧವನ್ನು ಅವರು ಅನುಭವಿಸಿದ್ದಾರೆ. ಈ ರೀತಿಯಾಗಿ ಶ್ರೀಕೃಷ್ಣ ಸಮ ಅಂಥೇಳಿ ಅವರವರ ಇದನ್ನು ಅವರವ್ರಿಗೆ ಕೊಡ್ತಾನೆ ಅಂತೇಳಿ ಸಮ ಅಂಥೇಳಿ ಹೇಳ್ತಾರೆ. ಅಬ್ಧಿ ಅಂದರೆ ಸಮುದ್ರ, ಕೊಳಗುಳ ಅಂದರೆ ಯುದ್ಧ ಭೂಮಿಯಲ್ಲಿ ಅಭಿಮನ್ಯು ಸಾಯುವಂತೆ ಮಾಡುವ ಮೂಲಕ ಅವನಿಗೆ ಉತ್ತಮ ಲೋಕ ಸಿಗುವಂತಾಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗೆ ಪರಮಾತ್ಮನ ಶ್ರೀಕೃಷ್ಣ ಅಪಾರವಾದ ಕೀರ್ತಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಅವನ ಮಹಿಮೆಯಲ್ಲಿ ಹೇಳ್ತಾ ಇದ್ದಾರೆ. ತಾಯನಗಲಿದ ತನಯನಾರಾಧೇಯನೊಳಗೆ ರಹಸ್ಯದಲ್ಲಿ ಕುಲದಾಯವನು ನೆರೆತೆಳುಹಿ ಅರ್ಜುನನಿಂದ ಕೊಲ್ಲಿಸಿದೆ. ಮಾಯ ಮಂತ್ರದ ಕುಟಿಲ ಗುಣವನ್ಯಾಯವೋ ಸುನ್ಯಾಯವೋ ನಿನ್ನಾಯವನು ನೀನೇ ಬಲ್ಲೆ ರಕ್ಷಿಸು ನಮ್ಮ ನನವರತ. ಇಲ್ಲಿ ಹೇಳ್ತಾ ತನ್ನ ತಾಯಿಯನ್ನು ಅಗಲಿದ ಅವಳ ಪುತ್ರನಾದಂತಹ ರಾಧೇಯನಾದ ಕರ್ಣನನ್ನು ನೀನು ಏಕಾಂತದಲ್ಲಿ ಕಂಡು ಅವನಿಗೆ ಹುಟ್ಟಿನ ರಹಸ್ಯವನ್ನು ತಿಳಿಸಿ ಅವನು ಅವನನ್ನು ಅರ್ಜುನನಿಂದ ಕೊಲ್ಲಿಸಿದ. ಈ ಮಾಯಾಮಂತ್ರ ಕುಟಿಲ ಗುಣದಂತೆ ತೋರಿಸ್ತಾ ಇದೆ. ನ್ಯಾಯ ಅನ್ಯಾಯ ಎಂಬುದು ಅದರಿಂದ ನಿನಗೆ ಲಾಭದ ಮರ್ಮವನ್ನು ನೀನೇ ಬಲ್ಲೆ, ನಮ್ಗೆ ಗೊತ್ತಿಲ್ಲಪ್ಪ ಅಂಥೇಳಿ ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಅದರ ವಿಶೇಷ ಅರ್ಥವನ್ನು ನಾಳಿನ ದಿವಸ ನೋಡೋಣ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.